ಹಾಸನದ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿ ಅಂದರೆ ವಿದ್ಯಾರ್ಥಿನಿಯೊಬ್ಬಳು ಮನೆಗೆ ತೆರಳುವ ಸಂದರ್ಭದಲ್ಲಿ ಯಾರೋ ಒಬ್ಬ ಆಗಂತುಕ ಆಕೆಯನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಯಾರವನು, ಯಾಕೆ ಬಂದ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಆದಷ್ಟು ಬೇಗ ಆತನನ್ನು ಹಿಡಿಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ಆ ಬಾಲಕಿಯನ್ನು ಹಿಂಬಾಲಿಸಿ ಆತಂಕವನ್ನು ಸೃಷ್ಟಿ ಮಾಡಿದ್ದಂತಹ ಈ ಆಗಂತುಕ 3 ದಿನದ ಹಿಂದೆ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಹಾಸನದ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಶಾಲಾ ಬಾಲಕಿಯನ್ನ ಮನೆವರೆಗೂ ಕೂಡ ಹಿಂಬಾಲಿಸ್ಕೊಂಡು ಬಂದಿರ್ತಾನೆ ಆ ಕಿರಾತಕ. ಸಿಸಿ ಕ್ಯಾಮ್ರಾದಲ್ಲಿ ಆ ದೃಶ್ಯ ಎಲ್ಲ ಕೂಡ ಸರಿಯಾಗಿತ್ತು. ಕೈ ಸನ್ನೆ ಮೂಲಕ ಆವಾಜ್ ಹಾಕಿ ಹೋಗಿರ್ತಾನೆ ಈ ಒಬ್ಬ ಆಗಂತುಕ. ಸೊ ಆ ನಂತರದ ಸಂದರ್ಭದಲ್ಲಿ ಈತನ ಚಲನವಲನವನ್ನು ಹುಡುಕಬೇಕಾಗತ್ತೆ. ಇವನು ಯಾರು, ಎತ್ತ, ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಮೊದಲನೇದಾಗಿ CC ಕ್ಯಾಮ್ರಾ ಫುಟೇಜ್ ಇದನ್ನು ಆಧರಿಸಿ ತನಿಖೆಯನ್ನು ಶುರು ಮಾಡ್ತಾರೆ. ಅಂತೂ ಇಂತೂ ಆ ಆಗಂತುಕನನ್ನು ಬಂಧಿಸಲಾಗಿದೆ. ಬಟ್ ಈ ದೃಶ್ಯದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ನೋಡಿ, ಶಾಲಾ ಬಾಲಕಿ ಬರ್ತಾ ಇರ್ತಾಳೆ, ವಿದ್ಯಾರ್ಥಿನಿ ಆಕೆ. ಹಿಂದೆ ನೋಡಿದ್ರೆ ಇವನು ಯಾರೋ ಒಬ್ಬ ವ್ಯಕ್ತಿ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾನೆ. ಧೈರ್ಯದಿಂದ ಆಕೆ ಹೇಗೋ ಓಡೋಡ್ಕೊಂಡು ಬಂದು ಭಯದಲ್ಲೇ ಆತಂಕದಲ್ಲೇ ಮನೆಯನ್ನಂತೂ ಸೇರ್ತಾಳೆ. ಅಮ್ಮ ಬಾಗಿಲು ತೆಗಿ, ಅಮ್ಮ ಬಾಗಿಲು ತೆಗಿ ಅಂತ ಕೂಗ್ತಾ ಇರ್ತಾಳೆ ಆಕೆ. ಅಮ್ಮ ಬಾಗಿಲು ತೆಗಿ. ನೋಡಿ, ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ ನೋಡಿ, ಆ ಕ್ರಾಸ್ ಇದೆ ನೋಡಿ, ಆ ಬಾಲಕಿ ಓಡ್ ಬರುವಂಥ ದೃಶ್ಯವನ್ನು ಒಂದು ಕಡೆ ತೋರಿಸ್ತಾ ಇದ್ದೀವಿ. ಮಗದೊಂದು ಕಡೆ ಆ ವಿದ್ಯಾರ್ಥಿನಿ ಮನೆ ಒಳಗೆ ಹೋದ ತಕ್ಷಣ ಅಮ್ಮ ಬಾಗಿಲು ತೆಗಿ ಅಂತ ಕೂಗಿ ಕರೆದು ಅಮ್ಮನನ್ನು ಕರೆಯುವಂಥ ಪ್ರಯತ್ನ ಮಾಡ್ತಿದ್ದಾಗ ನೋಡಿ, ಅದೇ ಗೇಟ್ ಮುಂದುಗಡೆ ಅವನೇ ಹಿಂಬಾಲಿಸ್ಕೊಂಡು ಬರ್ತಾನೆ ಪುಣ್ಯಾತ್ಮ. ಬಂದುಬಿಟ್ಟು ಆವಾಜ್ ಹಾಕಿ ಅಲ್ಲಿಂದ ಹೋಗ್ತಾನೆ. ಹೆಂಗಪ್ಪ ಚಿಕ್ಕ ಮಕ್ಕಳನ್ನು ಕೂಡ ಶಾಲೆ ಕಳಿಸೋದು ಅನ್ನುವಂಥ ವಾತಾವರಣ ಸುತ್ತಮುತ್ತ ಎಲ್ಲ ಕಡೆ ಕೂಡ ಬಂದುಬಿಡ್ತು ಈ ದೃಶ್ಯವನ್ನು ನೋಡಿದ ಸಂದರ್ಭದಲ್ಲಿ. ಬಟ್ ಯಾರವನು, ಯಾಕೆ ಬಂದ, ಆತನನ್ನು ಆದಷ್ಟು ಬೇಗ ಹಿಡಿಬೇಕಾಗಿತ್ತು. ಈ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರಕ್ರಿಯೆಯನ್ನು ಪೊಲೀಸ್ನವ್ರು ಮಾಡಿದ್ದಾರೆ. ಯಶಸ್ವಿ ಕಾರ್ಯಾಚರಣೆ ಇದು. ಥ್ಯಾಂಕ್ ಯು ಸೋ ಮಚ್ ಪೊಲೀಸ್ ಇಲಾಖೆಗೆ. ಯಾಕಂತ ಹೇಳಿದ್ರೆ ಆ ಹೆಣ್ಮಗಳು ಮತ್ತೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಹೆದರುವಂಥ ಸನ್ನಿವೇಶ ಇತ್ತು. ಇವತ್ತು ಒಬ್ಬ ಸಿಕ್ಕಿರಬಹುದು, ಆದರೆ ಇಂಥ ಆಗಂತುಕರು ಬೇಕಾದಷ್ಟು ಜನ ಇರ್ತಾರೆ. ಪೋಷಕರು ಕೂಡ ತಮ್ಮ ಮಕ್ಕಳನ್ನು ನೋಡಿ ಹೀಗೆ ಒಂಟಿಯಾಗಿ ಸ್ಕೂಲಿಗೆ ಕಳಿಸೋದು, ಕರ್ಕೊಂಬರೋದು ಸಂದರ್ಭದಲ್ಲಿ ವಿಶೇಷವಾದ ಕಣ್ಣಿಡುವಂಥ ಅಗತ್ಯ ಇದೆ. ಈಗ ಶಾಲೆ ಹತ್ತಿರ ಇದೆ ಅಂಥೇಳಿ ಸಹಜವಾಗಿ ನಡ್ಕೊಂಬಂದ್ಬಿಡ್ತಾರೆ ಬಿಡು ಅನ್ನುವಂಥ ಸಹಜವಾದಂಥ ಒಂದು ನಂಬಿಕೆ. ಬಟ್ ಇಂತಹ ಆಗಂತುಕರಿಗಿಂದ ಹೇಗಪ್ಪ ನಮ್ಮ ಮಕ್ಕಳ ರಕ್ಷಣೆ ಮಾಡೋದು ಅನ್ನುವಂಥ ಸಹಜ ಪ್ರಶ್ನೆ. ಅಂತೂ ಇಂತೂ ಆ ಆಗಂತುಕನನ್ನು ಬಂಧಿಸಲಾಗಿದೆ.